ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್ ಚಾಪ್ಟರ್ನ ಡಿಸ್ಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸೊ ಲಾಸ್ಟ್ ಕ್ಲಾಸಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಸಮ್ ಬೇಸಿಕ್ ಐಡಿಯಾ ಅಬೌಟ್ ಲೈಟ್, ಹಾಗೆ ವಾಟ್ ಈಸ್ ರಿಫ್ಲೆಕ್ಷನ್ ಅಂದರೆ ಏನು ಆ್ಯಂಡ್ ಲಾಸ್ ಆಫ್ ರಿಫ್ಲೆಕ್ಷನ್ ಯಾವುದೆಲ್ಲ ಅಂತ ನೋಡಿದ್ವಿ. ಅದೇ ರೀತಿ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಮಿರರ್ಸ್ ಬಗ್ಗೆನೂ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಸ್ಪೆರಿಕಲ್ ಮಿರರ್ಸ್ ಅಂದ್ರೇನು ನಾನು ಹೇಳಿದ್ದೆ. ಸ್ಪೆರಿಕಲ್ ಮಿರರ್ಸಲ್ಲಿ 2 ಟೈಪ್ಸ್ ಇದೆ, ನೆನಪಿದೆಯಾ? ಇಲ್ಲ ಅಂತ ಹೇಳಿದ್ರೆ ಎಗೈನ್ ಲೆಟ್ ಅಸ್ ರಿಕಾಲ್. ಪ್ರತಿ ಸತಿನೂ ರಿಕಾಲ್ ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಸ್ಟಡಿ ಡೈಲಿ ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಇಟ್. ಓಕೆ, ಸೊ ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ವಾಟ್ ಡೂ ಯು ಮೀನ್ ಬೈ ಸ್ಪೆರಿಕಲ್ ಮಿರರ್ಸ್, ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ಸ್ ಅಂದರೆ ಏನು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಡೆಫಿನಿಷನ್ನು ಕೊಟ್ಟಿದ್ವಿ. ಎಗೇನ್ ಇವತ್ತು ಅಲ್ಲಿಂದನೇ ಶುರು ಮಾಡ್ತಾ ಹೋಗೋಣ. So what do you mean by spherical mirrors? Those mirrors whose reflecting surface is curved inwards or outwards. ಯಾವುದೇ ಮಿರರ್ನ ನೀವು ಕನ್ಸಿಡರ್ ಮಾಡಿದ್ರು ಅದರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿದೆಯೋ ಇಟ್ ಶುಡ್ ಐದರ್ ಕರ್ವ್ ಟವರ್ಡ್ಸ್ ಇನ್ವರ್ಡ್ಸ್, ಅಂದರೆ ಇನ್ನರ್ ಪಾರ್ಟ್ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರಬೇಕು, ಅಥವಾ ಔಟರ್ ವರ್ಡ್ಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಕರ್ವ್ ಆಗಿರಬೇಕು. ಅಂಥ ಮಿರರ್ಸ್ನ ನಾವು ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. ಆ್ಯಂಡ್ ಎಷ್ಟು ಟೈಪ್ಸ್ ಇದೆ ಸ್ಪೆರಿಕಲ್ ಮಿರರ್ಸಲ್ಲಿ, ಎಷ್ಟು ಟೈಪ್ಸ್ನ ನಾವು ಕಲಿಯೋದಕ್ಕೆ ಹೋಗ್ತಾ ಇದ್ದೀವಿ? 2 ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ಸ್. ಯಾವುದೆಲ್ಲ? ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿದೆ. ಸೊ ವಾಟ್ ಡು ಯು ಮೀನ್ ಬೈ ಕಾನ್ಕೇವ್ ಮಿರರ್? ಸೊ ಇನ್ ಕಾನ್ಕೇವ್ ಮಿರರ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ is curved. So inwards or outwards? It is curved inwards. ಕಾನ್ಕೇವ್ ಮಿರರಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ನರ್ ಸೈಡಿಗೆ ಕರ್ವ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ನೆನ್ಪಿಟ್ಕೋತೀರಾ? ಕನ್ಫ್ಯೂಷನ್ಸ್ ಆಗೋವಂಥದ್ದು ಸಹಜ ಅಲ್ವಾ. ಸೊ ಕಾನ್ಕೇವ್ ಹೆಸರಲ್ಲೇ ಕೇವ್ ಅಂತ ಹೇಳುವಂಥ ವರ್ಡ್ ಬರುತ್ತಲ್ವ. ಸೊ ಕೇವ್ ಅಂದಾಗ ಆಲ್ಮೋಸ್ಟ್ ನಿಮಗೊಂದು ಇಟ್ ವಿಲ್ ಬಿ ಇನ್ ದ ಶೇಪ್ ಆಫ್ ಲೈಕ್ ದಿಸ್ ಅಲ್ವಾ, ಕೇವ್. ಸೊ ಆ ಥರ ನೆನ್ಪಿಟ್ಕೊಳ್ಬೋದು. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಸೊ ಔಟರ್ ಪಾರ್ಟ್ ಏನಿದೆ ಯು ಹ್ಯಾವ್ ಟು ಶೇಡ್ ಇಟ್ ಟು ರೆಪ್ರೆಸೆಂಟ್ ಕಾನ್ಕೇವ್ ಮಿರರ್. ಸೊ ಈ ಶೇಡೆಡ್ ರೀಜನ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಈಸ್ ಪಾಲಿಶ್ಡ್ ಸರ್ಫೇಸ್ ಅಂತ. So the mirror whose reflecting surface is curved inwards is called as concave mirror, and this is the representation of concave mirror. Now coming to second type of mirror, yaudu? It is convex mirror. So here what is your reflecting surface? Reflecting surface is curved. ಸೊ ಇದು ಇನ್ವರ್ಡ್ಸಿಗೆ ಕರ್ವ್ ಆಗಿದೆ ಕಾನ್ಕೇವ್ ಮಿರರ್ ಅಂತ ಹೇಳಿದ್ರೆ, ಯುವರ್ ಕಾನ್ವೆಕ್ಸ್ ಮಿರರ್ ಇಟ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಟವರ್ಡ್ಸ್ ಔಟರ್ ಪಾರ್ಟ್. ಸೊ ರಿಫ್ಲೆಕ್ಟಿಂಗ್ ಸರ್ಫೇಸ್ is curved outwards. Such mirrors we call it as convex mirror. And how to represent it? So outer side ಕರ್ವ್ನ ಡ್ರಾ ಮಾಡಬೇಕು, ಆ್ಯಂಡ್ ದ ಇನ್ನರ್ ಪಾರ್ಟ್ ಏನಿದೆಯೋ ಯು ಹ್ಯಾವ್ ಟು ಶೇಡ್ ಇಟ್. ಸೊ ಔಟರ್ ರೀಜನ್ ಏನಿದೆಯೋ ಇಟ್ ಇಸ್ ದ ರಿಫ್ಲೆಕ್ಟಿಂಗ್ ಪಾರ್ಟ್, ಆ್ಯಂಡ್ ಇನ್ನರ್ ರೀಜನ್ ಏನಿದೆಯೋ ಇಟ್ ಇಸ್ ದ ಪಾಲಿಶ್ಡ್ ಸರ್ಫೇಸ್ ಅಂತ ಹೇಳುತ್ತೆ. ಹಾಗೆ ಇನ್ನೂ ಒಂದು ನೆನ್ಪಿಟ್ಕೊಳ್ಬೇಕು, ಏನಂತ ಹೇಳಿದ್ರೆ ಕಾನ್ಕೇವ್ ಮಿರರ್ಸ್ ಆರ್ ಕನ್ವರ್ಜಿಂಗ್ ಮಿರರ್ಸ್. ಸೊ ಏನು ಕನ್ವರ್ಜಿಂಗ್ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಅಲ್ವಾ, ರೇಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕನ್ವರ್ಜಿಂಗ್ ರೇಸ್, ಡೈವರ್ಜಿಂಗ್ ರೇಸ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಕನ್ವರ್ಜಿಂಗ್ ಮಿರರ್ಸ್ ಅಂದರೆ ಏನು? ಎಲ್ಲ ಲೈಟ್ ರೇಸು ಬಂದುಬಿಟ್ಟು ಒಂದು ಪಾಯಿಂಟಲ್ಲಿ ಬಂದುಬಿಟ್ಟು ಜಾಯಿನ್ ಆಗುವಂಥದ್ದು, ಅದನ್ನು ಕನ್ವರ್ಜ್ ಆಗೋದು ಅಂತ ಹೇಳ್ತೀವಿ. ಸೊ ದಟ್ ಕಾನ್ಕೇವ್ ಮಿರರ್ ಇಸ್ ನಥಿಂಗ್ ಬಟ್ ಕನ್ವರ್ಜಿಂಗ್ ಮಿರರ್ಸ್, ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಏನಿದೆಯೋ ದೇ ಆರ್ ಡೈವರ್ಜಿಂಗ್ ಮಿರರ್ಸ್. ಅಂದರೆ ಒಂದು ಪಾಯಿಂಟಿಂದ ರೇಸ್ ವಿಲ್ ಗೋ ಔಟ್ವರ್ಡ್ಸ್, ಡೈವರ್ಜ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ಕನ್ವರ್ಜ್ ಆಗತ್ತೆ, ಹೇಗೆ ಡೈವರ್ಜ್ ಆಗತ್ತೆ, ವಿ ಹ್ಯಾವ್ ಟು ಸಿ ಇನ್ ಫರ್ದರ್ ಕ್ಲಾಸಸ್. ನಾವು ಸೊ ದ ಮೇನ್ ಬೇಸಿಕ್ ಡೆಫಿನಿಷನ್ಸ್ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ಕಾನ್ಕೇವ್ ಮಿರರ್ ಅಂದರೆ ಏನಾದರೆ ಡೆಫಿನಿಷನ್, ಹಾಗೆ ಕಾನ್ವೆಕ್ಸ್ ಮಿರರ್ ಡೆಫಿನಿಷನ್ ಆ್ಯಂಡ್ ದೇರ್ ರೆಪ್ರೆಸೆಂಟೇಷನ್ಸ್, ಹೌ ಯು ರೆಪ್ರೆಸೆಂಟ್ ದಿಸ್ ಮಿರರ್ಸ್, ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್
ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು ಯಾವ್ದು ಕೊಡ್ಬೋದು ಕಾನ್ಕೇವ್ ಮಿರರ್ಸ್ ಆರ್ ಕಾನ್ವೆಕ್ಸ್ ಮಿರರ್ಸ್ಗೆ ಅಂತ ಹೇಳಿದ್ರೆ, ಮನೆಗಳಲ್ಲಿ ಸ್ಪೂನ್ಸ್ ನೋಡಿರ್ತೀರ ಅಲ್ವಾ, ಆ ಸ್ಪೂನ್ನ ನಾವೇನು ಈಟ್ ಮಾಡುವಂಥ ಆ ಪ್ಲೇಸ್ ಏನಿದೆಯೋ ಇಟ್ ಈಸ್ ಕರ್ವ್ಡ್ ಇನ್ವರ್ಡ್ಸ್, ರೈಟ್? ದ್ಯಾಟ್ ವಿ ಕ್ಯಾನ್ ಕಂಪೇರ್ ಎಕ್ಸಾಕ್ಟ್ಲಿ ಟು ಯುವರ್ ಕಾನ್ಕೇವ್ ಮಿರರ್. ಅದನ್ನು ಜಸ್ಟ್ ನಿಮ್ಮ ಮುಖದ ಹತ್ರ ಹಿಡಿದು ನೋಡಿ, ಹೌ ಯುವರ್ ಇಮೇಜ್ ಲುಕ್ಸ್ ಇನ್ ಸಚ್ ಮಿರರ್ಸ್. ಸೊ ಇಮೇಜ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡಿ. ಅದೇ ಉಲ್ಟಾ ಸೈಡಿಗೆ ತಿರುಗಿಸ್ಬಿಟ್ರೆ ಔಟರ್ ಕರ್ವ್ ಏನಿದೆಯೋ ದಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಯುವರ್ ಕಾನ್ವೆಕ್ಸ್ ಮಿರರ್. ಅದರಲ್ಲಿ ಯಾವ ರೀತಿಯಾಗಿ ನಿಮ್ಮ ಮುಖ ಕಾಣಿಸುತ್ತೆ, ಜಸ್ಟ್ ಇವತ್ತು ಕ್ಲಾಸ್ ಆದ ತಕ್ಷಣ ಒಂದು ಸತಿ ಸ್ಪೂನ್ ಹಿಡ್ಕೊಂಡು ಜಸ್ಟ್ ಒಬ್ಸರ್ವ್ ಮಾಡಿ ಹೌ ಯುವರ್ ಇಮೇಜ್ ಲುಕ್ಸ್ ಅಂತ ಹೇಳಿ. ಅದನ್ನು ನಾವು ರೇ ಡಯಾಗ್ರಾಮ್ಸ್ ಮೂಲಕ ಇಲ್ಲಿ ಕಲಿಯೋದಕ್ಕಿದೆ. ಸೊ ಕೆಲವೊಂದು ಮಿರರ್ಸಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಕಾನ್ಕೇವ್ ಮಿರರ್ ತಗೊಂಡ್ರೆ ಯುವರ್ ಇಮೇಜ್ ಲುಕ್ಸ್ ಲೈಕ್ ಇನ್ವರ್ಟೆಡ್, ಆಯಿತಾ? ಆ್ಯಂಡ್ ಕಾನ್ವೆಕ್ಸ್ ಮಿರರ್ ತಗೊಂಡ್ರೆ ಆ್ಯಸ್ ಇಟ್ ಈಸ್ ಏನಿದೆಯೋ ವರ್ಚುವಲ್ ಆಗಿ ಅಂದರೆ ಅಪ್ರೈಟ್ ಆಗಿ ಕಾಣಿಸ್ತಾ ಹೋಗುತ್ತೆ ನಿಮ್ಗೆ. ನೀವು ಹೆಂಗಿದ್ದೀರೋ ಹಾಗೆ ಉಲ್ಟಾ ಕಾಣಿಸಲ್ಲ ನಿಮ್ಮ ಇಮೇಜು. ಸೊ ಯಾಕೆ ಆ ರೀತಿಯಾಗಿ ಕಾಣಿಸುತ್ತೆ? ಕೆಲವೊಂದು ಸರ್ತಿ ಉಲ್ಟಾ ಇಮೇಜ್ ಕಾಣಿಸೋವಂಥದ್ದು ಯಾಕೆ? ಸೊ ಎ ಬಿ ಅಂತ ಹೇಳಿ ಇಮೇಜ್ನ ನಾವು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ಎ ಬಿ ಇದೆ, ಅದನ್ನು ಯಾವುದೋ ಒಂದು ಮಿರರ್ ಎದುರುಗಡೆ ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಆಗಲಿ ಯಾವುದೋ ನಾನು ಇವಾಗ ಸ್ಪೆಸಿಫೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮುಂದೆ ಕಲಿಯೋದಕ್ಕಿದೆ. ಮಿರರ್ ಎದುರುಗಡೆ ಇಟ್ಟಾಗ ಇಟ್ ಮೇ ಲುಕ್ ಬಿ ಎ, ಈ ಥರ ಉಲ್ಟಾ ಕಾಣಿಸೋವಂಥ ಚಾನ್ಸಸ್ ಇರುತ್ತೆ. ಬಟ್ ವೈ, ಹೌ ಇಟ್ ಲುಕ್ಸ್ ಇನ್ವರ್ಟೆಡ್? ವಿ ಹ್ಯಾವ್ ಟು ಸ್ಟಡಿ ಆಲ್ ದಿಸ್ ಬೈ ಸ್ಟಡಿಂಗ್ ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್. ಬಟ್ ಬಿಫೋರ್ ಸ್ಟಡಿಂಗ್ ದ ಇಮೇಜ್ ಫಾರ್ಮೇಷನ್ ಅಂದರೆ ಸ್ಪೆರಿಕಲ್ ಮಿರರ್, ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಮಿರರ್ ಆಗಲಿ, ಅದರ ಎದುರುಗಡೆ ನೀವು ಯಾವುದೇ ಆಬ್ಜೆಕ್ಟ್ ಇಟ್ಟಾಗ ಅದು ಹೇಗೆ ಕಾಣಿಸುತ್ತೆ ಅದನ್ನು ಕಲಿಯೋದನ್ನೇ ನಾವು ಇಮೇಜ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಕಲಿಯೋದಕ್ಕಿಂತ ಮುಂಚೆ ವಿ ಶುಡ್ ನೋ ಸರ್ಟೆನ್ ರೂಲ್ಸ್ ಆ್ಯಂಡ್ ಆಲ್ಸೋ ಸರ್ಟೆನ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್. ಕೆಲವೊಂದು ಟರ್ಮ್ಸ್ ಇದೆ ಸ್ಪೆರಿಕಲ್ ಮಿರರ್ಸ್ಗೆ, ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ಗೂ ಅಪ್ಲೈ ಆಗುವಂಥದ್ದು. ಆ ಟರ್ಮ್ಸ್ನ ಫಸ್ಟ್ ಕಲ್ತ್ಕೊಳ್ಬೇಕು. ಅದಾದಮೇಲೆ ಕೆಲವೊಂದು ರೂಲ್ಸ್ ಇದೆ. ನಾವು ಇಮೇಜ್ ಫಾರ್ಮೇಷನ್ನ ಕಲಿಯೋದಂತ ಹೇಳಿದರೆ ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋದ್ರ ಮೂಲಕ, ಒಂದಿಷ್ಟು ಡಯಾಗ್ರಾಮ್ಸ್ನ ಡ್ರಾ ಮಾಡೋದ್ರ ಮೂಲಕ ನಾವು ಇಮೇಜ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಕಲಿತಾ ಹೋಗ್ತೀವಿ. ಅದಕ್ಕೊಂದಿಷ್ಟು ರೂಲ್ಸ್ ಕೂಡ ಇದೆ. ಸೊ ಇದಿಷ್ಟನ್ನು ನೀಟಾಗಿ ಕಲಿತ್ರೆ ಇಮೇಜ್ ಫಾರ್ಮೇಷನ್ನ ರೇ ಡಯಾಗ್ರಾಮ್ಸ್ ಮೂಲಕ ತೋರಿಸೋವಂಥದ್ದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿಯಾಗಿರುತ್ತೆ. ಮೋಸ್ಟ್ ಆಫ್ ಯು ಫೀಲ್ ಇಟ್ ಡಿಫಿಕಲ್ಟ್ ವೈಲ್ ಕಮಿಂಗ್ ಟು ದ ರೇ ಡಯಾಗ್ರಾಮ್ಸ್, ವೈಲ್ ಡ್ರಾಯಿಂಗ್ ರೇ ಡಯಾಗ್ರಾಮ್ಸ್. ಬಟ್ ಆ್ಯಕ್ಚುಲಿ ಕೆಲವೊಂದು ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್ನ ನೀವು ಕರೆಕ್ಟಾಗಿ ಕಲಿತಾ ಹೋದರೆ ಆ ಟರ್ಮ್ಸ್ ಏನು ಹೇಳುತ್ತೆ, ಅದರ ಡೆಫಿನಿಷನ್ ಏನದರ ಮೀನಿಂಗ್, ಇದು ಸರಿಯಾಗಿ ನಿಮಗೆ ಗೊತ್ತಿದೆ. ಹಾಗೆ ಇನ್ನು ಮುಂದಕ್ಕೆ ಕೆಲವೊಂದು ರೂಲ್ಸ್ನೂ ನಾನು ಹೇಳ್ತಾ ಹೋಗ್ತೀನಿ. ಇದಿಷ್ಟು ಕರೆಕ್ಟಾಗಿ ನೀವು ಕಲಿತ್ರೆ ಡ್ರಾಯಿಂಗ್ ದ ರೇ ಡಯಾಗ್ರಾಮ್ ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್, ಇಸ್ ವೆರಿ ವೆರಿ ಈಸಿ. ಓಕೆ, ಸೊ ಒಂದು ನೋಟ್ಬುಕ್ ತಗೊಳ್ಳಿ, ಹೇಳ್ತಾ ಹೋದ ಹಾಗೆ ಡೆಫಿನಿಷನ್ ಪಾಯಿಂಟ್ ಎಲ್ಲನೂ ನೋಟ್ ಮಾಡ್ತಾ ಹೋಗಿ. ನಾವು ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್ ಬೋತ್ ಇನ್ ಕೇಸ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ಸ್ ವಿ ಹ್ಯಾವ್ ಟು ಸಿ. ಸೊ ಫಸ್ಟ್ ಟರ್ಮ್ ಬಂದುಬಿಟ್ಟು ಇಟ್ ಈಸ್ ಪೋಲ್ ಆಫ್ ದ ಮಿರರ್. ಸೊ ವಾಟ್ ಡು ಯು ಮೀನ್ ಬೈ ಪೋಲ್ ಆಫ್ ದ ಮಿರರ್? ಇವಾಗ ಕಾನ್ಕೇವ್ ಮಿರರ್ ಇದೆ, ನಿಮ್ಮ ಎದುರುಗಡೆ ಕಾನ್ವೆಕ್ಸ್ ಮಿರರ್ ಇದೆ ಅಲ್ವಾ? ಎರಡೂ ಮಿರರ್ನ ನೀವು ರಿಫ್ಲೆಕ್ಟಿಂಗ್ ಸರ್ಫೇಸ್ನ ನೋಡ್ತಾ ಹೋದರೆ, ಸೊ ದಿಸ್ ಬ್ಲ್ಯಾಕ್ ಲೈನ್ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆ್ಯಂಡ್ ದ ಶೇಡೆಡ್ ಪಾರ್ಟ್ ಏನಿದೆಯೋ ಲೈಟರ್ ಕಲರಲ್ಲಿ ಹಾಕಿರುವಂಥದ್ದು ದಟ್ ಈಸ್ ದ ಪಾಲಿಶ್ಡ್ ಸರ್ಫೇಸ್. ಸೊ ಈ ರಿಫ್ಲೆಕ್ಟೆಡ್ ಸರ್ಫೇಸ್ನ ನೀವು ನೋಡ್ತಾ ಹೋದರೆ for both concave and convex mirror, the reflecting surface has an exact one center point ಇದೆ ಅಲ್ವಾ? ಸೊ ಆ ಸೆಂಟರ್ ಪಾಯಿಂಟ್ನೇ ನಾವು ಹೇಳೋವಂಥದ್ದು pole of the mirror ಅಂತ. ಸೊ ಇಫ್ ಯು ಸಿ ಹಿಯರ್, ವಾಟ್ ಈಸ್ ದ ರಿಫ್ಲೆಕ್ಟಿಂಗ್ exact center point of the reflecting surface? See, this is the center, ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು ಕಾನ್ಕೇವ್ ಮಿರರಲ್ಲಿ. ಅದೇ ರೀತಿ ಕಾನ್ವೆಕ್ಸ್ ಮಿರರಲ್ಲಿ ಬಂದರೆ somewhere here the center point lies alva. So the central part of the reflecting surface of the mirror is called as the pole of the mirror for both concave and convex mirrors. So ಯಾವ ರೀತಿಯಾಗಿ ಅದನ್ನು ರೆಪ್ರೆಸೆಂಟ್ ಮಾಡುವಂಥದ್ದು, we will represent it with the symbol capital letter P. Pole is represented with the symbol capital letter P. Okay. So capital letter
P in the we will represent it. That is pole of the mirror. So what do you mean by pole of the mirror? The central part of the reflecting surface of spherical mirrors is called as pole of the mirror. Next, coming to center of curvature. So what do you mean by center of curvature? See, already ನಾನು ಸ್ಪೆರಿಕಲ್ ಮಿರರ್ಸ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೀನಿ. ಸೊ ದ ಸ್ಪೆರಿಕಲ್ ಮಿರರ್ ಯಾವುದೇ ಆಗಿರಲಿ, ಇವಾಗ ಕಾನ್ಕೇವ್ ಮಿರರ್ ಆಗಲಿ ಕಾನ್ವೆಕ್ಸ್ ಮಿರರ್ ಆಗಲಿ, ಇಟ್ ಈಸ್ ಫ್ರಮ್ ಅ ಪಾರ್ಟ್ ಆಫ್ ಅ ಸ್ಪಿಯರ್ ಅಂತ ಕನ್ಸಿಡರ್ ಮಾಡ್ಬೋದು ಅಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಸ್ಪಿಯರ್ ಈ ಥರ ಡ್ರಾ ಮಾಡಿದ್ರೆ, ಲೆಟ್ ಮಿ ಕಟ್ ಇಟ್ ಫ್ರಮ್ ಎಕ್ಸಾಕ್ಟ್ ಹಾಫ್. ಸೊ ಇವಾಗ ಈ ಕಟ್ಟಾದ ಇಷ್ಟು ಪೋರ್ಷನ್ನ ನಾನು ಈ ಥರ ಬರಿತೀನಿ, ಕರ್ವ್, ಆ್ಯಂಡ್ ಲೆಟ್ ಮಿ ಶೇಡ್ ದಿಸ್ ಔಟರ್ ರೀಜನ್. ಓಕೆ, ಇದೇನಿದು ಆ್ಯಕ್ಚುಲಿ ಇಟ್ ಈಸ್ ನಥಿಂಗ್ ಬಟ್ ಯುವರ್ ಕಾನ್ಕೇವ್ ಮಿರರ್ ಅಲ್ವಾ. ಸೊ ಇದು ಸಿಕ್ಕಿದೆಲ್ಲಿಂದ ನಮಗಿವಾಗ ಫ್ರಮ್ ಅ ಪಾರ್ಟ್ ಆಫ್ ಸ್ಪಿಯರ್, ರೈಟ್? ಫ್ರಮ್ ಅ ಪಾರ್ಟ್ ಆಫ್ ಸ್ಪಿಯರ್ ವಿ ಗಾಟ್ ದಿಸ್ ಕಾನ್ಕೇವ್ ಮಿರರ್ ನಾವು, ರೈಟ್? ದ್ಯಾಟ್ ಮೀನ್ಸ್ ದಿಸ್ ರಿಫ್ಲೆಕ್ಟಿಂಗ್ ಪಾರ್ಟ್ ಏನಿದೆಯೋ ಇಟ್ ಈಸ್ ಫ್ರಮ್ ಅ ಪಾರ್ಟ್ ಆಫ್ ಅ ಸ್ಪಿಯರ್ ಅಲ್ವಾ. ಸ್ಪಿಯರ್ ಅಂತ ಹೇಳಿದ್ಮೇಲೆ ಒಂದು ಸೆಂಟರ್ ಇರಲೇಬೇಕು ತಾನೇ ಅದಕ್ಕೆ. ಸೊ ಯು ವಿಲ್ ಹ್ಯಾವ್ ಅ ಸೆಂಟರ್ ಫಾರ್ ಎನಿ ಸ್ಪಿಯರ್. So that center, how we can represent here? Somewhere here we can represent it, right? That center of the sphere. ಇದನ್ನು ನೀವು ಈ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ಇಟ್ ವಿಲ್ ಫಾರ್ಮ್ ಅ ಸ್ಪಿಯರ್ ಇಟ್ ಸೆಲ್ಫ್, ರೈಟ್? ಸೊ ಆ ಸೆಂಟರ್ನ ನಾವು ವಿ ಕಾಲ್ ಇಟ್ ಅ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಡಿನೋಟೆಡ್ ವಿತ್ ದ ಸಿಂಬಲ್ ಕ್ಯಾಪಿಟಲ್ ಲೆಟರ್ C. So this is denoted with the symbol capital letter. Sorry, this is denoted with the symbol capital letter C, center of curvature. So what do you mean by center of curvature? ಯಾವ ರೀತಿಯಾಗಿ ಡಿಫೈನ್ ಮಾಡ್ಬೋದು ಅದನ್ನು? The reflecting part of spherical mirror is from the sphere itself alva. It is formed from a sphere, and every sphere has a center, and that center is called as center of curvature. So this is the center of curvature for concave mirror. ಅದೇ ನೀವು ಕಾನ್ವೆಕ್ಸ್ ಮಿರರಿಗೆ ಕನ್ಸಿಡರ್ ಮಾಡಿದ್ರೆ, ಸಿ ಇದನ್ನು ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಇಟ್ ವಿಲ್ ಫಾರ್ಮ್ ಅ ಸ್ಪಿಯರ್, ರೈಟ್? ಸೊ sphere will have a center, and that center is considered as center of curvature C. Clear? This much is clear alva. Next, pole ಆಯಿತು, ಸೆಂಟರ್ ಆಫ್ ಕರ್ವೇಚರ್ ಆಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್. ಏನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿದ್ರೆ, ನಾವು ಲೆಟ್ ಮಿ ಡ್ರಾ ಆ್ಯನ್ ಇಮ್ಯಾಜಿನರಿ ಲೈನ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ಪೋಲ್. ಆಯಿತಾ? ಒಂದು ಇಮ್ಯಾಜಿನರಿ ಸ್ಟ್ರೇಟ್ ಲೈನ ಡ್ರಾ ಮಾಡ್ತೀನಿ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಪೋಲ್ ಫಾರ್ ಬೋತ್ ದ ಮಿರರ್ಸ್. ಓಕೆ, ಇಟ್ ಶುಡ್ ಬಿ ಎ ಸ್ಟ್ರೇಟ್ ಲೈನ್. ಸ್ಕೇಲ್ ಯೂಸ್ ಮಾಡ್ಕೊಂಡು ನೀಟಾಗಿ ಡ್ರಾ ಮಾಡಿ. ದಿಸ್ ಇಮ್ಯಾಜಿನರಿ ಲೈನ್ ವಿಚ್ ಈಸ್ ಡ್ರಾನ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಪೋಲ್ ಆಫ್ ದ ಮಿರರ್ ಈಸ್ ಕಾಲ್ಡ್ ಅಸ್ ಪ್ರಿನ್ಸಿಪಲ್ ಆಕ್ಸಿಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಪೆರಿಕಲ್ ಮಿರರ್. ಸೊ ಒಂದು ಇಮ್ಯಾಜಿನರಿ ಲೈನ್ನ ನಾವು ಸೆಂಟರ್ ಆಫ್ ಕರ್ವೇಚರಿಂದ ಪೋಲ್ ಆಫ್ ದ ಮಿರರ್ಗೆ ಡ್ರಾ ಮಾಡಿದರೆ ಆ ಇಮ್ಯಾಜಿನರಿ ಲೈನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ ಫಾರ್ ಬೋತ್ ಯುವರ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ದ್ಯಾಟ್ ಈಸ್ ದ ಥರ್ಡ್ term related to spherical mirrors. Next term ಬಂದ್ಬಿಟ್ಟು aperture. So what do you mean by this aperture? Now see here, you have a reflecting surface for both concave and convex mirror ಅಲ್ವಾ. ಎರಡು ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಮಿರರ್ಗೆ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ, ರಿಫ್ಲೆಕ್ಟಿಂಗ್ ಪಾರ್ಟ್ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಶೇಡೆಡ್ ರೀಜನ್ ಏನು, ಪಾಲಿಶ್ಡ್ ಸರ್ಫೇಸ್. ಅದೇ ಈ ಶೇಡೆಡ್ ರೀಜನ್ ಬಿಟ್ಟು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡಿದರೆ ಇನ್ನರ್ ಪಾರ್ಟ್ ಏನಿದೆ ದಟ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಫಾರ್ ಕಾನ್ಕೇವ್ ಮಿರರ್ ಅಲ್ವಾ. ಅದೇ ರೀತಿ ಔಟರ್ ರೀಜನ್ ಏನಿದೆಯೋ ಇಲ್ಲಿ ದಟ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಫಾರ್ ಕಾನ್ವೆಕ್ಸ್ ಮಿರರ್, ರೈಟ್? ದ್ಯಾಟ್ ರಿಫ್ಲೆಕ್ಟಿಂಗ್
part or reflecting surface is called as aperture. So complete diameter, complete surface ಏನಿದೆಯೋ, reflecting surface ಏನಿದೆಯೋ, that is considered as aperture for both concave and convex mirror. Clear students? Next ಬಂದ್ಬಿಟ್ಟು radius of curvature. ಸೊ ವಾಟ್ ಡು ಯು ಮೀನ್ ಬೈ ರೇಡಿಯಸ್ ಆಫ್ ಕರ್ವೇಚರ್? ಸಿಂಪಲ್ ಆಗಿ ಇವಾಗ ಒಂದು ಸ್ಪಿಯರ್ ಅಥವಾ ಸರ್ಕಲ್ ತಗೊಂಡ್ರೆ, ಸೊ ವಾಟ್ ಡು ಯು ಮೀನ್ ಬೈ ರೇಡಿಯಸ್? ಇವಾಗ ಒಂದು ಸರ್ಕಲ್ ಇದೆ, ಸೊ ಸೆಂಟರಿಂದ ಟವರ್ಡ್ಸ್ ಎನಿ ಒನ್ ಎಂಡ್ಗೆ ಒಂದು ಲೈನ್ ಡ್ರಾ ಮಾಡಿದ್ರೆ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಯುವರ್ ರೇಡಿಯಸ್ ಫಾರ್ ಸರ್ಕಲ್ ಅಲ್ವಾ? ಸೊ ಅದೇ ರೀತಿ ಇವಾಗ ಈ ಮಿರರ್ನ ಕನ್ಸಿಡರ್ ಮಾಡಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಏನು ಹೇಳ್ಬೋದಾ ಸಿಂಪಲ್ ಆಗಿ? Yes, the distance between the center of curvature and pole of the mirror. ಈ distance ಏನಿದೆ ಅಲ್ವಾ, in both concave and convex mirror, distance between the center of curvature and pole of the mirror is nothing but your radius of curvature denoted with capital letter R. That is radius of curvature. Center of curvature ಹಾಗೂ ಪೋಲ್ನ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್. ಇನ್ನೂ ಒಂದು ಟರ್ಮ್ ಇದೆ, ಫೋಕಸ್, ಪ್ರಿನ್ಸಿಪಲ್ ಫೋಕಸ್ ಆರ್ ಫೋಕಸ್ ಅಂತಲೂ ಕರಿಬೋದು. ಸೊ ಅದು ಯಾವ ರೀತಿಯಾಗಿರುತ್ತೆ ಹಾಗಂದ್ರೇನು ಅಂತ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್. ಓಕೆ, ಸೊ ನಾವು ಇಫ್ ಯು ಅಬ್ಸರ್ವ್ ಹಿಯರ್ ಏನೆಲ್ಲ ಕಲ್ತ್ವಿ? ಪೋಲ್ ಅಂದ್ರೆ ಏನು? ಸೊ ವಾಟ್ ಡು ಯು ಮೀನ್ ಬೈ ಪೋಲ್ ಸ್ಟೂಡೆಂಟ್ಸ್? ಇಟ್ ಈಸ್ ದ exact central part of the reflecting surface of the spherical mirror. Central part ಏನಿದೆಯೋ ಕಾನ್ಕೇವ್ ಅಥವಾ ಕಾನ್ವೆಕ್ಸ್ ಮಿರರ್ ಅಲ್ಲಿ, that point, central point is called as pole of the spherical mirror. ಅದೇ ರೀತಿ ಸೆಂಟರ್ ಆಫ್ ಕರ್ವೇಚರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು? ಸೊ ಕಾನ್ಕೇವ್ ಆಗಲಿ ಕಾನ್ವೆಕ್ಸ್ ಮಿರರ್ ಆಗಲಿ, ಇಟ್ ಈಸ್ ಫ್ರಮ್ ಅ ಪಾರ್ಟ್ ಆಫ್ ಅ ಸ್ಪಿಯರ್ ಅಲ್ವಾ ಫಾರ್ಮ್ಡ್, ಆ್ಯಂಡ್ ಈಚ್ ಸ್ಪಿಯರ್ ವಿಲ್ ಹ್ಯಾವ್ ಅ ಸೆಂಟರ್ ಆ್ಯಂಡ್ ದ್ಯಾಟ್ ಸೆಂಟರ್ ಈಸ್ ಕಾಲ್ಡ್ ಅಸ್ ಸೆಂಟರ್ ಆಫ್ ಕರ್ವೇಚರ್ ಫಾರ್ ಬೋತ್ ದ ಮಿರರ್ಸ್. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಸೆಂಟರ್ ಆಫ್ ಕರ್ವೇಚರ್ ಎಲ್ಲ ಆಗಿದೆ ಫಾರ್ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರ್. ಸಿ, ಕಾನ್ಕೇವ್ ಮಿರರ್ ಕನ್ಸಿಡರ್ ಮಾಡಿದ್ರೆ ಸೆಂಟರ್ ಆಫ್ ಕರ್ವೇಚರ್ ಈಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಅಲ್ವಾ? ಕಾನ್ಕೇವ್ ಮಿರರಲ್ಲಿ ಇನ್ ಫ್ರಂಟ್ ರಿಫ್ಲೆಕ್ಟಿಂಗ್ ಪಾರ್ಟ್ ಏನಿದೆಯೋ ಅದರ ಎದುರುಗಡೆನೇ ಇದೆ ಅಲ್ವಾ? ಇನ್ ಫ್ರಂಟ್ ಆಫ್ ದ ಮಿರರ್ ಇಟ್ ಈಸ್ ಲೈಟ್. ಅದೇ ಕಾನ್ವೆಕ್ಸ್ ಮಿರರ್ನ ನೋಡಿ, ಫ್ರಂಟ್ ಪೋರ್ಷನ್ ಯಾವುದು ಕಾನ್ವೆಕ್ಸ್ ಮಿರರ್ಗೆ? ದಿಸ್ ಈಸ್ ದ ಫ್ರಂಟ್ ಪೋರ್ಷನ್, ಬಟ್ ಫ್ರಂಟ್ ಪೋರ್ಷನಲ್ಲಿ ಇಲ್ಲ. ವೇರ್ ಇಟ್ ಈಸ್ ಬಿಹೈಂಡ್ ದ ಮಿರರ್. ಸೆಂಟರ್ ಆಫ್ ಕರ್ವೇಚರ್ ಇಸ್ ಬಿಹೈಂಡ್ ದ ಮಿರರ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಅದೇ ರೀತಿ ರೇಡಿಯಸ್ ಆಫ್ ಕರ್ವೇಚರ್ ಆಗಲಿ ಎಲ್ಲ ಕಾನ್ಕೇವ್ ಮಿರರಲ್ಲಿ ಇಟ್ ಈಸ್ ಇನ್ ಫ್ರಂಟ್ ಆಫ್ ದ ಮಿರರ್, ಆ್ಯಂಡ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಸೆಂಟರ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್, ಎವ್ರಿಥಿಂಗ್ ಇಸ್ ಸೆಟಲ್ಡ್ ಬಿಹೈಂಡ್ ದ ಮಿರರ್. ಆ ಡಿಫ್ರೆನ್ಸ್ನ ನೀವು ನೋಟ್ ಮಾಡ್ಕೊಳ್ಬೇಕು, ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫರ್ದರ್ ಕ್ಲಾಸಸ್. ನಾವು ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೇನು ನೋಡಿದ್ವಿ. ಏನು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳಿದ್ರೆ, ಒಂದು ಇಮ್ಯಾಜಿನರಿ ಲೈನ್ನ ನಾವು ಡ್ರಾ ಮಾಡಿಕೊಂಡ್ರೆ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಪೋಲ್ ಆಫ್ ದ ಮಿರರ್, ಆ ಇಮ್ಯಾಜಿನರಿ ಲೈನ್ನ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪಾರ್ಚರ್, ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿದೆಯೋ ಫಾರ್ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್, ದಟ್ ಈಸ್ ಕಾಲ್ಡ್ ಎಸ್ ಅಪಾರ್ಚರ್. ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್, ಏನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿದ್ರೆ ಸೆಂಟರ್ ಆಫ್ ಕರ್ವೇಚರ್ ಹಾಗೂ ಪೋಲ್ನ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಿದೆಯೋ ಅದನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ the terms related to spherical mirrors, and it is very very important. All these terms are very very important. Definitions 1 marks ಕೇಳುವಂಥ ಚಾನ್ಸಸ್ ಇರುತ್ತೆ. ವಾಟ್ ಡೂ ಯು ಮೀನ್ ಬೈ ಪ್ರಿನ್ಸಿಪಲ್ ಆಕ್ಸಿಸ್ ಇನ್ ಸ್ಪೆರಿಕಲ್ ಮಿರರ್ಸ್, ಅಥವಾ ಡಿಫೈನ್ ರೇಡಿಯಸ್ ಆಫ್ ಕರ್ವೇಚರ್, ಡಿಫೈನ್ ಅಪಾರ್ಚರ್, ಡಿಫೈನ್ ಪೋಲ್ ಆಫ್ ದ ಮಿರರ್, ಯಾವುದನ್ನೇ ಆದರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಷ್ಟು ಟರ್ಮ್ಸಲ್ಲಿ the definitions for each and every terms you should know, because they can ask anyone for 1 marks. Okay, so hope this is clear students. Now let us move on to the next part. Agle helde we have to study about the principal focus. So what do you mean by principal focus? It is also a term related to spherical mirrors. So idu, let me tell the definition first. Principal focus andre enu anta. The light rays
ವಿಚ್ ಆರ್ ಇನ್ಸಿಡೆಂಟ್ ಆನ್ ಸ್ಪೆರಿಕಲ್ ಮಿರರ್. ಕಾನ್ಕೇವ್ ಮಿರರ್ ಆಗಲಿ ಕಾನ್ವೆಕ್ಸ್ ಮಿರರ್ ಆಗಲಿ ಲೈಟ್ ರೇಸ್ ಇನ್ಸಿಡೆಂಟ್ ಆದಮೇಲೆ ರಿಫ್ಲೆಕ್ಷನ್ ಆಗಲೇಬೇಕು ಅಲ್ವಾ. ದ ರಿಫ್ಲೆಕ್ಟೆಡ್ ರೇಸ್ ದೆ ಮೀಟ್ ಎಟ್ ಅ ಪಾಯಿಂಟ್ ಆ್ಯಂಡ್ ದ್ಯಾಟ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಫೋಕಸ್ ಅಥವಾ ಸಿಂಪ್ಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ ಫೋಕಸ್. ಓಕೆ, ಸೊ ವಾಟ್ ಈಸ್ ದ ಡೆಫಿನಿಷನ್? The reflected rays meet at a point. ಓಕೆ, ಎಲ್ಲಿ ಮೀಟ್ ಆಗತ್ತೆ, ಆ ಮೀಟ್ ಆಗಿರೋ ಪಾಯಿಂಟ್ ಇದೆ ಅಲ್ವಾ, ಅದನ್ನು ವಿ ಕಾಲ್ ಇಟ್ ಎಸ್ ಪ್ರಿನ್ಸಿಪಲ್ ಫೋಕಸ್ ಆರ್ ಸಿಂಪ್ಲಿ ಫೋಕಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ವಿತ್ ದ ಲೆಟರ್ ಕ್ಯಾಪಿಟಲ್ ಲೆಟರ್ F. Okay, it is denoted with the capital letter F. So where it is meeting, ಇವಾಗ ಎಲ್ಲಿ ಮೀಟ್ ಆಗ್ಬೋದು ಆ ರೇಸ್, ಹೇಗೆ ಮೀಟ್ ಆಗುತ್ತೆ, ವಿ ಹ್ಯಾವ್ ಟು ಸ್ಟಡಿ ಇಟ್. ಸೊ ಫಸ್ಟ್ ಲೆಟ್ ಅಸ್ ಸ್ಟಡಿ ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್. ಆಯಿತಾ, let us study in case of concave mirror and then let us move on to convex mirror, because focus it lies differently for both the mirrors. ಇವಾಗ ನಾವು ಕಾನ್ಕೇವ್ ಮಿರರಲ್ಲಿ ಯಾವ ರೀತಿಯಾಗಿ ರಿಫ್ಲೆಕ್ಟೆಡ್ ರೇಸ್ ಇರುತ್ತೆ, ಸೊ ಇಲ್ಲಿಂದನೇ ಶುರುವಾಗತ್ತೆ ನಮ್ಮ ರೇ ಡಯಾಗ್ರಾಮ್ಸ್ ಡ್ರಾ ಮಾಡೋವಂಥ ಕೆಲಸ. ಇವಾಗ ಸೊ ಹೇಗೆ ನೋಡೋವಂಥದ್ದು, ಫಸ್ಟ್ ಯು ಹ್ಯಾವ್ ಟು ಡ್ರಾ ಅ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ ಅಂದ್ರೇನು, ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇಸ್ ಕರ್ವ್ಡ್ ಇನ್ವರ್ಡ್ಸ್. ಸೊ ಡ್ರಾ ಮಾಡಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಒಂದು ಕಾನ್ಕೇವ್ ಮಿರರ್ ಡ್ರಾ ಮಾಡಾದಮೇಲೆ ವಿ ಹ್ಯಾವ್ ಟು ನೇಮ್ ದ ಪೋಲ್ ಆಫ್ ದ ಮಿರರ್, ಸೊ ರೆಪ್ರೆಸೆಂಟೆಡ್ ವಿತ್ ಕ್ಯಾಪಿಟಲ್ ಪಿ. And we have to mention the center of curvature, capital C. And also we have to join it with the imaginary line which is called as principal axis. And let me name the mirror as M and N. Aita. So what is this M and N? It is nothing but the reflecting surface alva. A reflecting surface na enanta karitivi, it is aperture, reflecting part. So now we have to see where does the rays come and after reflection where it meets ಅಲ್ವಾ. ಸೊ ಮೀಟ್ ಆಗುವಂಥ ಪಾಯಿಂಟ್ನೇ ನಾವು ಫೋಕಸ್ ಅಂತ ಹೇಳುವಂಥದ್ದು. ಹಾಗಿದ್ರೆ ಇವಾಗ ರಿಫ್ಲೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ರೇಸ್ ಇನ್ಸಿಡೆಂಟ್ ಆಗಬೇಕಲ್ವಾ, ಬಂದು ಬೀಳ್ಬೇಕಾ ಮಿರರ್ ಮೇಲೆ, ರೈಟ್. ಸೊ ಲೆಟ್ ಮಿ ಕೀಪ್ ಆ್ಯನ್ ಆಬ್ಜೆಕ್ಟ್ ವೆರಿ ಫಾರ್ ಅವೇ ಫ್ರಮ್ ದಿಸ್ ಮಿರರ್, ಎ ಆ್ಯಂಡ್ ಬಿ ಅಂತ ನೇಮ್ ಮಾಡ್ತೀನಿ. ಒಂದು ಆಬ್ಜೆಕ್ಟ್ನ ತುಂಬ ದೂರದಲ್ಲಿ ಇಡೋಣ. ಸೊ ಯಾಕೆ ತುಂಬ ದೂರದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದರೆ, ಯಾವತ್ತು ತುಂಬ ದೂರದಿಂದ ಲೈಟ್ ರೇಸ್ ಯಾವುದೋ ಒಂದು ಆಬ್ಜೆಕ್ಟಿಂದ ಬಂದು ಬೀಳುವಂಥ ಲೈಟ್ ರೇಸ್ ವಿಲ್ ಬಿ ಪ್ಯಾರಲಲ್, ಆಲ್ಮೋಸ್ಟ್ ಪ್ಯಾರಲಲ್ ರೇಸ್ ಆಗಿ ಬಂದುಬಿಟ್ಟು ಮಿರರ್ ಮೇಲೆ ಹಿಟ್ ಆಗುತ್ತೆ. ಯಾವಾಗ, ಇಫ್ ಯು ಕೀಪ್ ದ ಆಬ್ಜೆಕ್ಟ್ ಅಟ್ ವೆರಿ ಫಾರ್ ಅವೇ ಡಿಸ್ಟೆನ್ಸ್, ಅಟ್ ಇನ್ಫಿನಿಟಿ ಅಂತಲೇ ಹೇಳ್ಬೋದು. ಸೊ ಇವಾಗ let the light ray come and incident on this mirror. So incident ಆಯಿತು ಅಲ್ವಾ. ಸೊ ಆಫ್ಟರ್ ಇನ್ಸಿಡೆಂಟಿಂಗ್ ವಾಟ್ ಶುಡ್ ಹ್ಯಾಪನ್, ಇಟ್ ಶುಡ್ ರಿಫ್ಲೆಕ್ಟ್, ರೈಟ್. ಸೊ ಇವಾಗ ರಿಫ್ಲೆಕ್ಟ್ ಆಗಬೇಕಾದ್ರೆ ಯಾವ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಕ್ವಶನ್ ಬರ್ಬೋದು. ಪ್ಲೇನ್ ಮಿರರ್ ಹೇಳಬೇಕಾದ್ರೆ ಅಥವಾ ಪ್ಲೇನ್ ಮಿರರ್ ಕಲಿಬೇಕಾದ್ರೆ ನೀವು 8th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಾ, ಯಾವುದೇ ಒಂದು ರೇ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗಬೇಕಾದ್ರೆ ಆ ರಿಫ್ಲೆಕ್ಟ್ ಆಗುವಂಥ ರೇ ಅಥವಾ ಇನ್ಸಿಡೆಂಟ್ ರಿಫ್ಲೆಕ್ಟಿಂಗ್ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಅ ಲಾಸ್ ಆಫ್ ರಿಫ್ಲೆಕ್ಷನ್, ರೈಟ್. ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಆ್ಯಂಡ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಶುಡ್ ಬಿ ಸೇಮ್ ಅಂತ ಇದೆಲ್ಲ ಕಲ್ತಿದ್ದೀರಿ. ಸೊ ಇವಾಗ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವುದು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಯಾವುದು ಅಂತ ಗೊತ್ತಾಗಬೇಕಾದ್ರೆ ವಿ ನೀಡ್ ದ ನಾರ್ಮಲ್ ಲೈನ್, ರೈಟ್. ಇವಾಗ ಪ್ಲೇನ್ ಮಿರರಲ್ಲಿ ಯಾವ ರೀತಿಯಾಗಿತ್ತು ಲಾಸ್ ಆಫ್ ರಿಫ್ಲೆಕ್ಷನ್, ಒಂದು ರೇ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ಇದನ್ನು ಪ್ಲೇನ್ ಮಿರರ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಒಂದು ರೇ ಬಂದುಬಿಟ್ಟು ಪ್ಲೇನ್ ಮಿರರ್ ಮೇಲೆ ಇನ್ಸಿಡೆಂಟ್ ಆದಾಗ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ಇಫ್ ವಿ ಡ್ರಾ ಅ ಸ್ಟ್ರೈಟ್ ಲೈನ್ ದೆನ್ ದ್ಯಾಟ್ ಲೈನ್ ಈಸ್ ಕನ್ಸಿಡರ್ಡ್ ಆಸ್ ನಾರ್ಮಲ್ ಅಲ್ವಾ. ನಾರ್ಮಲ್ ಅಂದರೆ ಏನು, ಪರ್ಪೆಂಡಿಕ್ಯುಲರ್ ಡಿಗ್ರಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ರೆ ದೆನ್ ಹವ್ ಯೋರ್ ಇನ್ಸಿಡೆಂಟ್
reflected ray looks like, this angle of incidence and angle of reflection will be same ಅಂತ ಹೇಳಿ ಕಲ್ತಿದ್ದೀರಿ. ಸೊ ಇವಾಗ this is in case of plane mirror, where your mirror ಯಾವ ರೀತಿಯಾಗಿತ್ತು ನೋಡಿ, ಸ್ಟ್ರೈಟ್ ಆಗಿತ್ತು. ಬಟ್ ಹಿಯರ್ ದ ಸರ್ಫೇಸ್ ಇಸ್ ಕರ್ವ್ಡ್, ಸರ್ಫೇಸ್ ಕರ್ವ್ ಆಗಿದೆ. ಯಾವಾಗ ಹೇಗೆ ನಾರ್ಮಲ್ ಡ್ರಾ ಮಾಡ್ತೀರಾ, ಅಫ್ಕೋರ್ಸ್ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ದ ಲಾಸ್ ಆಫ್ ರಿಫ್ಲೆಕ್ಷನ್, ವಿ ನೋ ದ್ಯಾಟ್. ಬಟ್ ಇವಾಗ ಲಾಸ್ ಆಫ್ ರಿಫ್ಲೆಕ್ಷನ್ ಇಲ್ಲಿ ಗೊತ್ತಾಗಬೇಕು ನಮಗೆ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾವುದು, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಯಾವುದು, ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ವಿ ನೀಡ್ ದಟ್ ನಾರ್ಮಲ್ ಲೈನ್. ಬಟ್ ಹೌ ಯು ವಿಲ್ ಡ್ರಾ ದಟ್ ನಾರ್ಮಲ್ ಲೈನ್? ಸರ್ಫೇಸ್ ಇಸ್ ಕರ್ವ್ಡ್, ರೈಟ್? ಹೌ ಯು ವಿಲ್ ಡ್ರಾ ಇಟ್? ಎಸ್, ಸಿ, ಮ್ಯಾಥಮ್ಯಾಟಿಕ್ಸಲ್ಲಿ ಸರ್ಕಲ್ಸ್ ಚಾಪ್ಟರ್ ಕಲಿಬೇಕಾದ್ರೆ ಕಲ್ತಿದ್ದೀರ. ಸೊ ಒಂದು ಸರ್ಕಲ್ ಡ್ರಾ ಮಾಡಿದ್ರೆ, ಓಕೆ, ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅಂತ ನಾವು ಇವಾಗ ಕನ್ಸಿಡರ್ ಮಾಡೋಣ. ನಾವು ಇಫ್ ಯು ಡ್ರಾ ಅ ಟ್ಯಾಂಜೆಂಟ್ ಟು ಎನಿ ಪಾಯಿಂಟ್, ಯಾವುದೇ ಪಾಯಿಂಟಿಗೆ ಒಂದು ಟ್ಯಾಂಜೆನ್ಷಿಯಲ್ ಲೈನ್ ಡ್ರಾ ಮಾಡಿದ್ರೆ, ಫ್ರಮ್ ದ ಪಾಯಿಂಟ್ ವೇರ್ ದಟ್ ಟ್ಯಾಂಜೆನ್ಷಿಯಲ್ ಲೈನ್ ಮೆಟ್ ದಿಸ್ ಸರ್ಕಲ್, ಅಲ್ಲಿಂದ ಸೆಂಟರ್ ಆಫ್ ದ ಸರ್ಕಲ್ಗೊಂದು ಸ್ಟ್ರೈಟ್ ಲೈನ್ ಹೇಳಿದ್ರೆ ದ್ಯಾಟ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ಕಲ್ತಿದ್ದೀರಿ. ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ನೆನಪಿಲ್ಲ ಅಂತ ಹೇಳಿದ್ರೆ ಮ್ಯಾಥಮ್ಯಾಟಿಕ್ಸ್ ನೋಟ್ಸ್ನ ಒಂದು ಸತಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ನೋಟ್ಸ್ನ ಒಂದು ಸತಿ ತೆಗೆದು ರಿವೈಸ್ ಮಾಡಿ ನೋಡ್ಕೊಳ್ಳಿ. ಯು ಹ್ಯಾವ್ ಸ್ಟಡಿಡ್ ಇಟ್. ಸೊ ಇಲ್ಲಿ ಇವಾಗ ಹಾಗಿದ್ರೆ ಸೆಂಟರ್ ಆಫ್ ದ ಟ್ಯಾಂಜೆನ್ಷಿಯಲ್ ಪಾಯಿಂಟ್ ಏನಿದೆಯೋ ಅಲ್ಲಿಂದ ಸೆಂಟರ್ ಆಫ್ ಸರ್ಕಲ್ಗೊಂದು ಲೈನ್ ಡ್ರಾ ಮಾಡಿದರೆ ದ್ಯಾಟ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್. ಕ್ಲಿಯರ್? ದ್ಯಾಟ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್. ಹಾಗಿದ್ರೆ ಇಲ್ಲಿ ಸಿ ವಾಟ್ ಇಸ್ ದಿಸ್? ದಿಸ್ ಇಸ್ ಅ ಕರ್ವ್ಡ್ ಸರ್ಫೇಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಸ್ಪಿಯರ್, ರೈಟ್? ಸೊ ಇಲ್ಲಿಂದ ಇಫ್ ವಿ ಡ್ರಾ ಅ ಸ್ಟ್ರೈಟ್ ಲೈನ್ ಟು ದ ಸೆಂಟರ್ ಆಫ್ ದ ಸ್ಪಿಯರ್, ಸಿ ಹಿಯರ್ ಸೆಂಟರ್ ಆಫ್ ದ ಸರ್ಕಲಿಗೆ ನಾವು ಡ್ರಾ ಮಾಡಿದ್ದೀವಿ. ಸೊ ವಾಟ್ ಇಸ್ ದ ಸೆಂಟರ್ ಹಿಯರ್? ಹಿಯರ್ ಸೆಂಟರ್ ಆಫ್ ಕರ್ವೇಚರ್ ಈಸ್ ಯುವರ್ ಸೆಂಟರ್, ರೈಟ್? ಸೊ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್ನ ನಾವು ಡ್ರಾ ಮಾಡಿದ್ರೆ ದ್ಯಾಟ್ ಲೈನ್ ಇಸ್ ದ ನಾರ್ಮಲ್ ಫಾರ್ ಯುವರ್ spherical mirrors. So now this becomes your angle of incidence I. So after incidenting it should reflect, right? So reflect ಆಯಿತು. This angle is now your angle of reflection R. And always the reflection happens according to your laws of reflection. So angle of incidence I, angle of reflection R ಎರಡು ಈಕ್ವಲ್ ಆಗೇ ಇರುತ್ತೆ angles. Clear? So ಒಂದು ರೇ ಬಂದು ಹಿಟ್ಟಾಯಿತು. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಅಲ್ವಾ, ಯಾವುದೇ ಮಿರರ್ ಆಗಲಿ ಏನೇ ಕನ್ಸಿಡರ್ ಮಾಡಿ ನಿಮಗೆ ಮಿರರ್ ಎದುರುಗಡೆ ಇಮೇಜ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದರೆ ಅಟ್ಲೀಸ್ಟ್ 2 rays ಶುಡ್ ಕಮ್ ಆ್ಯಂಡ್ ಮೀಟ್ ಎಟ್ ಅ ಪಾಯಿಂಟ್, ದೆನ್ ಓನ್ಲಿ ದ ಇಮೇಜ್ ಈಸ್ ಫಾರ್ಮ್ಡ್. ಸೊ ಒಂದು ರೇ ಕನ್ಸಿಡರ್ ಮಾಡಿದ್ರೆ ಸಾಕಾಗಲ್ಲ, ವಿ ಹ್ಯಾವ್ ಟು ಕನ್ಸಿಡರ್ 1 more ray. ಸೊ ಲೆಟ್ ಅಸ್ ಇನ್ಸಿಡೆಂಟ್ 1 more ray. So after incidenting what happens? It will reflect, right? So it will reflect. You can consider 1 more ray. So incident ಆಯಿತು, reflect ಆಯಿತು. 1 more ray you can consider. ಎಷ್ಟು ರೇಸ್ ಬೇಕು ಕನ್ಸಿಡರ್ ಮಾಡಿ, ಓಕೆ? It is up to you. It will come and again it will reflect. And one more thing, ಇನ್ಸಿಡೆಂಟ್ ಆಗಬೇಕಾದ್ರೆ ಆ್ಯರೋ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪುಟ್. ಆ್ಯಂಡ್ ರಿಫ್ಲೆಕ್ಟ್ ಆಯಿತು, ಎಗೇನ್ ಆ್ಯರೋ ಮಾರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪುಟ್. ಇವಾಗ ಇಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ, ಒಬ್ಸರ್ವ್ ಆಲ್ ದ ರೇಸ್ ಕಮ್ ಆ್ಯಂಡ್ ಮೀಟ್ ಎಟ್ ಅ ಪಾಯಿಂಟ್, ರೈಟ್? ಸೊ ಎಲ್ಲ ರೇಸ್ ಕೂಡ ಬಂದು ಒಂದು ಪಾಯಿಂಟಲ್ಲಿ ಬಂದುಬಿಟ್ಟು ಮೀಟ್ ಆಗಿದೆ. ಇವಾಗ ವಿಚ್ ಪಾಯಿಂಟ್ ಇಟ್ ಈಸ್? ಒಬ್ಸರ್ವ್, ಸಿ ಹಿಯರ್, ರೈಟ್? ದಿಸ್ ಈಸ್ ದ ಪಾಯಿಂಟ್ ವೇರ್ ಆಲ್ ದ ರೇಸ್ ಕಮ್ ಆ್ಯಂಡ್ ಮೆಟ್. ಏನು ಹೇಳಿದೆ ಡೆಫಿನಿಷನ್? ರಿಫ್ಲೆಕ್ಟೆಡ್ ರೇಸ್ ಮೀಟ್ ಅಟ್ ಅ ಪಾಯಿಂಟ್ ಆ್ಯಂಡ್ ದ್ಯಾಟ್ ಪಾಯಿಂಟ್ ಈಸ್ ಕಾಲ್ಡ್ as ಪ್ರಿನ್ಸಿಪಲ್ ಫೋಕಸ್ ಆರ್ ಫೋಕಸ್. ಸೊ ಹಿಯರ್ ರಿಫ್ಲೆಕ್ಟೆಡ್ ರೇಸ್ ಕಮ್ ಆ್ಯಂಡ್ ಮೆಟ್ ಎಟ್ ದಿಸ್ ಪಾಯಿಂಟ್. ಸೊ ವಾಟ್ ಈಸ್ ಯುವರ್ ಫೋಕಸ್ ಹಿಯರ್? ಸೊ ದಿಸ್ ಈಸ್ ದ ಫೋಕಸ್ represented with capital F. So here exactly in this point your image is going to be formed. Image ಎಲ್ಲಿ ಫಾರ್ಮ್ ಆಗುತ್ತೆ? where the reflected rays meet. ಸೊ ಎಲ್ಲಿ ಮೀಟ್ ಆಗಿದೆ? ಇಲ್ಲಿ ಎಟ್ ಫೋಕಸ್ ಪಾಯಿಂಟ್ ಏನಿದೆಯೋ ಅಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗಿದೆ. ಸೊ ಹಿಯರ್ ಯುವರ್ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಆ್ಯಕ್ಚುಲಿ. ಸೊ ಫೋಕಸ್ ಎಲ್ಲ ಆಗಿದೆ ಇವಾಗ ಇನ್ ದಿಸ್ ಪಾಯಿಂಟ್ ಫಾರ್ ಕಾನ್ಕೇವ್ ಮಿರರ್. ಕ್ಲಿಯರ್? Now hope this is clear. If it is not understood you can ask the doubts, just comment section alli.
ಎಕ್ಸ್ಪ್ಲೇನ್ ಅಂತ ಹೇಳಿ ಅಗೇನ್ ಹಾಕಿದ್ರೆ ವಿ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ಆಯಿತಾ? ಸೊ ಹೋಪ್ ದಿಸ್ ಇಸ್ ಕ್ಲಿಯರ್. ನಾವು ಕಾನ್ಕೇವ್ ಮಿರರಲ್ಲಿ ಫೋಕಸ್ ಇಲ್ಲಿದೆ, ಓಕೆ ಗೊತ್ತಾಯಿತು. ಎಲ್ಲ ಆಗ್ತಾ ಇದೆ ಫೋಕಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಅಲ್ವಾ? ಮಿರರ್ನ ಎದುರುಗಡೆನೇ ಫೋಕಸ್ ನಿಮಗೆ ಸಿಕ್ಕಿದೆ. ಹಾಗಿದ್ರೆ ಕಾನ್ವೆಕ್ಸ್ ಮಿರರಲ್ಲೂ ಇನ್ ಫ್ರಂಟ್ ಆಫ್ ದ ಮಿರರ್ ಇರುತ್ತಾ ಆರ್ ಬ್ಯಾಕ್ ಸೈಡ್ ಆಫ್ ದ ಮಿರರ್ ಇರುತ್ತಾ? ಲೆಟ್ ಅಸ್ ಸಿ. ಸೊ ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಯು ಹ್ಯಾವ್ ಟು ಡ್ರಾ ಅ ಕಾನ್ವೆಕ್ಸ್ ಮಿರರ್ ಆ್ಯಂಡ್ reflecting surface is curved outwards. So which region you have to shade to show the polished surface? Inner part, right? Now again you have to draw everything. Principal focus ಆಗಿರ್ಬೋದು, center of curvature, pole of the mirror, aperture, that means reflecting part, MN, ಎಲ್ಲ ನೇಮಿಂಗು ಕೂಡ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಇಫ್ ಯು ಡೋಂಟ್ ನೇಮ್ ಯು ವಿಲ್ ಲೂಸ್ some amount of marks, okay? So that is very important. Now so pole, reflecting surface ಎಲ್ಲಾನು ಡ್ರಾ ಮಾಡಾಯಿತು. Now to check where the focus is being placed in this convex mirror, let me consider an object A, B, ಆಯಿತಾ? ಸೊ ಏನು ಮಾಡಬೇಕು, let a ray come and incident on the surface of this mirror, okay? ಸೊ ಇನ್ಸಿಡೆಂಟ್ ಆದಮೇಲೆ ರಿಫ್ಲೆಕ್ಟ್ ಆಗಲೇಬೇಕು. ಹೇಗೆ ರಿಫ್ಲೆಕ್ಟ್ ಆಗುತ್ತೆ? ಲಾಸ್ ಆಫ್ ರಿಫ್ಲೆಕ್ಷನ್ ಮೂಲಕ ಅಲ್ವಾ? ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಮೂಲಕ ಅಂತ ಹೇಳಿದ್ರೆ ಇನ್ಸಿಡೆಂಟ್ ಆಯಿತು. ರಿಫ್ಲೆಕ್ಟೆಡ್ ರೇ ಯಾವ ಆ್ಯಂಗಲಲ್ಲಿ ಇರುತ್ತೆ ನೋಡೋದಕ್ಕೆ ವಿ ಶುಡ್ ಡ್ರಾ ದ ನಾರ್ಮಲ್ ಲೈನ್ ಫ್ರಮ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ರೈಟ್? ಸೊ ಪಾಯಿಂಟ್ ಆಫ್ ಇನ್ಸಿಡೆನ್ಸಿಂದ ಒಂದು ನಾರ್ಮಲ್ ಲೈನ್ನ ಡ್ರಾ ಮಾಡಬೇಕು. ಎಲ್ಲಿಗೆ ಪರ್ಪೆಂಡಿಕ್ಯುಲರ್ ಲೈನ್ ಆಗಿರಬೇಕು ಅಂತ ಹೇಳಿದ್ರೆ ಆವಾಗಲೇ ಸರ್ಕಲ್ ಎಕ್ಸಾಂಪಲ್ ಕೊಟ್ಟೆ, ಫ್ರಮ್ ದ ಸೆಂಟರ್ ಆಫ್ ಕರ್ವೇಚರ್, ರೈಟ್? ಸೊ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ನ ನೀವು ಡ್ರಾ ಮಾಡ್ತಾ ಬಂದರೆ, ಸೊ ದಿಸ್ ಈಸ್ ಯುವರ್ ನಾರ್ಮಲ್ ಲೈನ್. ಸೊ ರಿಫ್ಲೆಕ್ಷನ್ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಯಿತು. ಸೊ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಲ್ಲಿ ಇವಾಗ ಸಿ, it is reflecting somewhat like this. So this is the angle of reflection, right? ಸೊ ಹೀಗೆ ಬರ್ತಾ ಇಲ್ಲ ರೇಸು, ಇಲ್ಲಿ ಹೋಗ್ಬಿಟ್ಟು ಈ ಥರ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಹತ್ರ ಬಂತು ಅಲ್ವಾ, ಕನ್ವರ್ಜ್ ಆಗ್ತಾ ಇದೆ. ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಬಂದು ಮೀಟಾಗಿ ಕನ್ವರ್ಜ್ ಆಗ್ತಾ ಇದೆ. ಬಟ್ ಇಲ್ಲೇನಾಗ್ತಾ ಇದೆ ಇವಾಗ, ಇಫ್ ಯು ಒಬ್ಸರ್ವ್ ಇಟ್ ಈಸ್ ಡೈವರ್ಜಿಂಗ್. ಒಂದು ಪಾಯಿಂಟಿಂದ ಯಾವುದೋ ಬೇರೆ ಸೈಡ್ಗೆ ಡೈವರ್ಜ್ ಆಗ್ತಾ ಇದೆ ರೇಸ್. ಸೊ ಹಾಗಿದ್ರೆ ವೇರ್ ಇಟ್ ಶುಡ್ ಮೀಟ್? ಇಫ್ ಇಟ್ ಈಸ್ ಡೈವರ್ಜಿಂಗ್ ದೆನ್ ಹೌ ಟು ಫೈಂಡ್ ದ ಫೋಕಸ್ ನಾವು ನೋಡೋಣ. ಲೆಟ್ ಮೀ ಇನ್ಸಿಡೆಂಟ್ ಒನ್ ಮೋರ್ ರೇ, ಆಯಿತಾ? ಸೊ ಇನ್ನೂ ಒಂದು ರೇ ಬಂದು ಲೆಟ್ ಇಟ್ ಇನ್ಸಿಡೆಂಟ್. ಸೊ ಆಫ್ಟರ್ ಇನ್ಸಿಡೆಂಟಿಂಗ್ ಇಟ್ ಶುಡ್ ರಿಫ್ಲೆಕ್ಟ್ ಅಲ್ವಾ? ಎಗೇನ್ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್ ಡ್ರಾ ಮಾಡಿದ್ರೆ ಯು ವಿಲ್ ಗೆಟ್ ದ ನಾರ್ಮಲ್ ಆ್ಯಂಡ್ ರಿಫ್ಲೆಕ್ಷನ್. ಪ್ರತಿ ಸತಿನೂ ನಾವು ಅದನ್ನು ಡ್ರಾ ಮಾಡೋಕ್ಕೆ ಹೋಗಲ್ಲ ಸ್ಟೂಡೆಂಟ್ಸ್. ಯಾಕಂತ ಹೇಳಿದ್ರೆ ಒಂದು ಸತಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇವಾಗ ಇಲ್ಲಿ ಸೆಂಟರ್ ಆಫ್ ಕರ್ವೇಚರಿಂದ ಒಂದು ಲೈನ್, ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ರೆ ಇಟ್ ವಿಲ್ ರೆಪ್ರೆಸೆಂಟ್ ಯುವರ್ ನಾರ್ಮಲ್ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಗೊತ್ತಾಯಿತು. ಇನ್ನು ಮುಂದೆ ಹೋಗ್ತಾ ಪ್ರತಿ ಸತಿನೂ ನಾವು ಈ ಥರ ನಾರ್ಮಲ್ ಒಂದು ಲೈನ್ ಎಳೆಯುವಂಥದ್ದು, ಇನ್ಸಿಡೆಂಟ್ ರೇ ಯಾವುದು, ರಿಫ್ಲೆಕ್ಟೆಡ್ ರೇ ಯಾವುದು, ಅಥವಾ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ನ ಪ್ರತಿ ಸತಿನೂ ರೇ ಡಯಾಗ್ರಾಮಲ್ಲಿ ತೋರಿಸೋ ಅಂಥ ಅಗತ್ಯ ಇಲ್ಲ. ಕ್ಲಿಯರ್? ನಾವು ಇನ್ಸಿಡೆಂಟ್ ಆಯಿತು, ರಿಫ್ಲೆಕ್ಟ್ ಆಯಿತು ಅಲ್ವಾ? ಸಿ ದಿಸ್ ರೇ ಇಸ್ ಆಲ್ಸೋ ಡೈವರ್ಜಿಂಗ್. ದೆನ್ ಹೌ ಟು ಫೈಂಡ್ ದ ಫೋಕಸ್ ನಾವು? ಅಫ್ಕೋರ್ಸ್ ಮಿರರ್ ಅಂದಮೇಲೆ ಇಮೇಜ್ ಫಾರ್ಮ್ ಆಗಲೇಬೇಕು. ಯಾವಾಗ ಫಾರ್ಮ್ ಆಗುತ್ತೆ? ಯಾವಾಗ ರಿಫ್ಲೆಕ್ಟ್ ಆಗಿರೋವಂತಹ ರೇಸ್ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೋ ಆವಾಗಲೇ ಇಮೇಜ್ ಫಾರ್ಮ್ ಆಗೋವಂಥದ್ದು. ಆದರೆ ಇಲ್ಲಿ ಇನ್ಸಿಡೆಂಟ್ ಆಗಿ ರಿಫ್ಲೆಕ್ಟ್ ಆಗ್ತಿರುವಂಥ ರೇಸ್ ಡೈವರ್ಜ್ ಆಗ್ತಾ ಇದೆ, ಮೀಟ್ ಆಗ್ತಾ ಇಲ್ಲ. ಇವಾಗ ಸಿ, ಇದು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಈ ರೇ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಮೀಟ್ ಆಗೋದಕ್ಕೆ ಸಾಧ್ಯನಾ? ಇಲ್ಲ, ಹೋಗ್ತಾ ಡೈವರ್ಜ್ ಆಗ್ತಾನೆ ಹೋಗುತ್ತೆ ಅದು. ಇಟ್ ವಿಲ್ ನಾಟ್ ಮೀಟ್. ದೆನ್ ಹೌ ದ ಇಮೇಜ್ ಇಸ್ ಫಾರ್ಮ್ಡ್? ಸಿ ಹಿಯರ್ ವಾಟ್ ಐ ಡೂ ನೌ, ಈ ರಿಫ್ಲೆಕ್ಟ್ ಆಗಿರೋ ರೇ ಏನಿದೆ ಅಲ್ವಾ, ಲೆಟ್ ಮೀ ಡ್ರಾ ಆ್ಯಂಡ್ ಎಕ್ಸ್ಟೆಂಡ್ ಇಟ್ ಟವರ್ಡ್ಸ್ ದ ಬ್ಯಾಕ್ ಸೈಡ್ ಆಫ್ ದ ಮಿರರ್. ಇದೇನಿದೆಯೋ ಇಷ್ಟು ರೀಜನ್ ಬ್ಯಾಕ್ ಸೈಡ್ ಆಫ್ ದ ಮಿರರ್, ದಿಸ್ ಇಸ್ ದ ಫ್ರಂಟ್ ಪಾರ್ಟ್ ಆಫ್ ದ ಮಿರರ್ ಅಲ್ವಾ. ಲೆಟ್ ಮೀ extend it towards the back side of the mirror. ಎಲ್ಲಿ ಮೀಟ್ ಆಯಿತು? It is meeting at this point now, right? Yes, it met where?
ಬ್ಯಾಕ್ ಸೈಡ್ ಆಫ್ ದ ಮಿರರ್ ಅಥವಾ ಬಿಹೈಂಡ್ ದ ಮಿರರ್ ಇಟ್ ಈಸ್ ಮೀಟಿಂಗ್. ಹಾಗಿದ್ರೆ ವಾಟ್ ಇಸ್ ದ ಡೆಫಿನಿಷನ್? ರಿಫ್ಲೆಕ್ಟೆಡ್ ರೇಸ್ ಮೀಟ್ ಅಟ್ ಅ ಪಾಯಿಂಟ್ ವೇರ್ ಇಟ್ ಈಸ್ ಮೀಟಿಂಗ್ ನಾವು. ಇಟ್ ಈಸ್ ಮೀಟಿಂಗ್ ಬ್ಯಾಕ್ ಸೈಡ್ ಆಫ್ ದ ಮಿರರ್ ಹಿಯರ್ ಬಿಹೈಂಡ್ ದ ಮಿರರ್. ಹಾಗಿದ್ರೆ ವಾಟ್ ಇಸ್ ದ ಫೋಕಸ್ ನಾವು? Principal focus F is situated here in the back side of the mirror, right? So where the image is formed now, ಎಲ್ಲಿ image form ಆಗ್ತಾ ಇದೆ? It is behind the mirror. ಕಾನ್ವೆಕ್ಸ್ ಮಿರರ್ ಅಲ್ಲಿ ನಿಮಗೆ ಇಲ್ಲಿ ಬಿಹೈಂಡ್ ದ ಮಿರರ್ ಇಮೇಜ್ ಸಿಗ್ತಾ ಇದೆ. ಹೇಗೆ ಹೇಳ್ತೀರಾ ಬಿಹೈಂಡ್ ದ ಮಿರರ್ ಇಮೇಜ್ ಸಿಗ್ತಾ ಇದೆ ಅಂತ? ಯಾಕಂತ ಹೇಳಿದ್ರೆ ಬಂದ ರೇಸ್ ಎಲ್ಲ ಮೀಟ್ ಆಗ್ತಿರೋವಂಥದ್ದು ಈ ಪಾಯಿಂಟ್ ಅಲ್ಲಿ ಬಿಹೈಂಡ್ ದ ಮಿರರ್. ಎಲ್ಲಿ ಮೀಟ್ ಆಗ್ತಾ ಇದೆ ಅಲ್ಲೇ ಇಮೇಜ್ ನಿಮಗೆ ಸಿಗಬೇಕು. ಸೊ ಇಟ್ ಈಸ್ ಬಿಹೈಂಡ್ ದ ಮಿರರ್ ವ್ಯಾರ್ ಯು ಗೆಟ್ ದ ಇಮೇಜ್ ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಅದೇ ಕಾನ್ಕೇವ್ ಮಿರರ್ ಅಲ್ಲಿ ಎಲ್ಲ ರಿಫ್ಲೆಕ್ಟ್ ಆಗಿಬಿಟ್ಟು ಬಂದ್ಬಿಟ್ಟು ಎಲ್ಲಿ ಮೀಟ್ ಆಗ್ತಾ ಇದೆ? ಇನ್ ಫ್ರಂಟ್ ಆಫ್ ದ ಮಿರರ್. ರಿಫ್ಲೆಕ್ಟಿಂಗ್ ಪಾರ್ಟ್ ಏನಿದೆಯೋ ಎದುರುಗಡೆ ಇದೆ ಅಲ್ಲೋ ಫ್ರಂಟ್ ಸೈಡ್ ಆಫ್ ದ ಮಿರರ್, ಅಲ್ಲೇ ನಿಮಗೆ ಇಮೇಜ್ ಸಿಗೋವಂಥದ್ದು. ಸೊ ದಿಸ್ ಈಸ್ ವೇರ್ ದ ಫೋಕಸ್ ಇಸ್ ಪ್ಲೇಸ್ಡ್ ಇನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಇನ್ ಕಾನ್ಕೇವ್ ಮಿರರ್. ಆ್ಯಂಡ್ ಆ್ಯಕ್ಚುಲಿ ದಿಸ್ ಫೋಕಸ್ ಇನ್ ಕೇಸ್ ಆಫ್ ಬೋತ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಇಟ್ ಲೈಸ್ ಎಕ್ಸಾಕ್ಟ್ಲಿ ಎಟ್ ದ ಸೆಂಟರ್ ಅಥವಾ ಮಿಡಲ್ ಪೋರ್ಷನ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಪೋಲ್. ಆಯಿತಾ? ಸೆಂಟರ್ ಮತ್ತು ಪೋಲ್ನ ಎಕ್ಸಾಕ್ಟ್ ಮಿಡಲಲ್ಲಿ ಫೋಕಸ್ ಪ್ಲೇಸ್ ಆಗಿದೆ ಫಾರ್ ಬೋತ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್. ಓಕೆ, ಕ್ಲಿಯರ್? ನೌ ಒನ್ ಮೋರ್ ಥಿಂಗ್. ಸೊ ಇಷ್ಟ ಆಯಿತು. ನೆಕ್ಸ್ಟ್ ಲೆಟ್ ಮಿ ಹ್ಯಾವ್ ಒನ್ ಮೋರ್ ಟರ್ಮ್ ಕಾಲ್ಡ್ ಆಸ್ ಫೋಕಲ್ ಲೆಂತ್ ಅಂತ ಹೇಳಿ ಇನ್ನೊಂದು ಟರ್ಮ್ ಇದೆ. ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಫೋಕಲ್ ಲೆಂತ್ ದ್ಯಾಟ್ ವಿ ಹ್ಯಾವ್ ಟು ಸಿ. ನಾವು ಇಫ್ ಯು ಒಬ್ಸರ್ವ್ ಹಿಯರ್, ಸೆಂಟರ್ ಆಫ್ ಕರ್ವೇಚರ್ ಸಿ ಇನ್ ದ ಪೋಲ್ ಆಫ್ ದ ಮಿರರ್ ಪಿಗಿರುವಂಥ ಡಿಸ್ಟೆನ್ಸ್ನ ನಾವು ಏನಂತ ಕರಿತೀವಿ? ಇಟ್ ಈಸ್ ಪೋಲ್ ಆಫ್ ದ ಮಿರರ್ ಅಲ್ವಾ? ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ಆಫ್ ದ ಮಿರರ್ ಇದರ ಮಿಡಲಲ್ಲಿ ಇರುವಂಥ ಡಿಸ್ಟೆನ್ಸ್ ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಹೇಳಿ ಕರಿತೀವಿ, ರೈಟ್? ನಾವು ಸೊ ದಿಸ್ ಕಂಪ್ಲೀಟ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಯುವರ್ ರೇಡಿಯಸ್ ಆಫ್ ಕರ್ವೇಚರ್ ಫಾರ್ ಬೋತ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರಲ್ಲಿ ಯಾವ ಡಿಸ್ಟೆನ್ಸ್? ಪೋಲಿಂದ ಸೆಂಟರ್ ಆಫ್ ಕರ್ವೇಚರ್ವರೆಗೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಈಸ್ ಹಿಯರ್. ಸೊ ದಿಸ್ ಕಂಪ್ಲೀಟ್ ಡಿಸ್ಟೆನ್ಸ್ ಈಸ್ ಯುವರ್ ರೇಡಿಯಸ್ ಆಫ್ ಕರ್ವೇಚರ್, ರೈಟ್? ನಾವು ಫೋಕಸ್ ಎಲ್ಲ ಆಗತ್ತೆ ಅಂತ ಹೇಳಿದೆ ಎಕ್ಸಾಕ್ಟ್ಲಿ ಬಿಟ್ವೀನ್ ಸಿ ಆ್ಯಂಡ್ ಪಿ, ರೈಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಫೋಕಲ್ ಲೆಂತ್ ಫೋಕಸ್ ಪ್ರಿನ್ಸಿಪಲ್ ಫೋಕಸ್ ಎಫ್ ಆ್ಯಂಡ್ ಪೋಲ್ ಪಿ, ಫೋಕಸ್ ಟು ಪಿ ಡಿಸ್ಟೆನ್ಸ್ ಏನಿದೆ ಅಲ್ವಾ, ಆ ಡಿಸ್ಟೆನ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆಫ್ ದ ಮಿರರ್ ಪಿ ಆ್ಯಂಡ್ ಫೋಕಸ್ ಎಫ್ ಈಸ್ ಕಾಲ್ಡ್ ಆಸ್ ಪೋಲ್ ಫೋಕಲ್ ಲೆಂತ್. ಸೊ ಅದನ್ನು ಯಾವ ಟರ್ಮಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಇಟ್ ಈಸ್ ವಿತ್ ದ ಲೆಟರ್ ಸ್ಮಾಲ್ ಲೆಟರ್ ಎಫ್. ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ವಿತ್ ದ ಲೆಟರ್ ಸ್ಮಾಲ್ ಲೆಟರ್ ಎಫ್. ನೌ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ಯಾವ ಸೆಂಟೆನ್ಸ್ ಬಗ್ಗೆ ಹೇಳಿದೆ ಇವಾಗ? ಇಟ್ ಈಸ್ ಫೋಕಲ್ ಲೆಂತ್. ಎಲ್ಲ ಆಗತ್ತೆ ಫೋಕಲ್ ಲೆಂತ್? ಫಾರ್ ಎಕ್ಸಾಂಪಲ್ ಇವಾಗ ನಾನೊಂದು ಕಾನ್ಕೇವ್ ಮಿರರ್ನ ಹಾಕ್ಕೊಂಡ್ರೆ, ಓಕೆ, ಪ್ರಿನ್ಸಿಪಲ್ ಫೋಕಸ್, ಪೋಲ್, ಸೆಂಟರ್ ಆಫ್ ಕರ್ವೇಚರ್, ಇವಾಗ ಫೋಕಸ್ ಲೈಸ್ ಹಿಯರ್ ಎಕ್ಸಾಕ್ಟ್ಲಿ ಮಿಡಲಲ್ಲಿ ಫೋಕಸ್ ಲೈ ಆಗತ್ತೆ ಅನ್ನೋದು ನಮಗೆ ಇವಾಗ ರೇ ಡಯಾಗ್ರಾಮ್ ಡ್ರಾ ಮಾಡಿಬಿಟ್ಟು ಸಿಕ್ತು ಅಲ್ವಾ? ಸೊ ದಿಸ್ ಡಿಸ್ಟೆನ್ಸ್ ಈಸ್ ಯುವರ್ ಫೋಕಲ್ ಲೆಂತ್ ಎಫ್, ಕ್ಲಿಯರ್? ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಸೆಂಟರ್ ಆಫ್ ಕರ್ವೇಚರಿಂದ ಪೋಲ್ ಆಫ್ ದ ಮಿರರ್ಗಿರುವಂಥ ಡಿಸ್ಟೆನ್ಸ್ ದಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಆರ್, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಆಫ್ ದ ಮಿರರ್. ನಾಟ್ ಓನ್ಲಿ ಇನ್ ಕೇಸ್ ಆಫ್ ಕಾನ್ಕೇವ್, ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್ ಆಲ್ಸೋ. ಸೊ ಇದನ್ನು ಕಾನ್ವೆಕ್ಸ್ ಮಿರರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಯು ಹ್ಯಾವ್ ಪೋಲ್, ಯು ಹ್ಯಾವ್ ಸೆಂಟರ್ ಆಫ್ ಕರ್ವೇಚರ್, ಯು ಹ್ಯಾವ್ ಫೋಕಸ್ ಎಫ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಫೋಕಸ್ ಆರ್ ಪ್ರಿನ್ಸಿಪಲ್ ಫೋಕಸ್ ಇಸ್ ಡಿಫ್ರೆಂಟ್, ಫೋಕಲ್ ಲೆಂತ್ ಈಸ್ ಡಿಫ್ರೆಂಟ್, ಆಯಿತಾ? ಸೊ ಇಲ್ಲಿ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ಗಿರುವಂಥ ಡಿಸ್ಟೆನ್ಸ್ ಯಾವುದು? ಇಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್ ಆರ್. ಆ್ಯಂಡ್ ಪೋಲ್ ಮತ್ತು ಫೋಕಲ್ ಲೆಂತ್ಗಿರುವಂಥ ಡಿಸ್ಟೆನ್ಸ್ ಇಟ್ ಈಸ್ ಫೋಕಲ್ ಲೆಂತ್ ಎಫ್ ಅಂತ ಕರಿತೀವಿ ನಾವು.
ಇವಾಗ ವಿ ಹ್ಯಾವ್ ಅ ರಿಲೇಷನ್ ಬಿಟ್ವೀನ್ ದಿಸ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಎಫ್. ಏನು ಹೇಳುತ್ತೆ ಆ ರಿಲೇಷನ್? ರೇಡಿಯಸ್ ಆಫ್ ಕರ್ವೇಚರ್ ಆಗಿರಲಿ, ಫೋಕಲ್ ಲೆಂತ್ ಆಗಿರಲಿ, ಇಫ್ ಯು ಅಬ್ಸರ್ವ್ ಹಿಯರ್, ಆ್ಯಕ್ಚುಲಿ ದಿಸ್ ಫೋಕಲ್ ಲೆಂತ್ ಇಸ್ ಎಕ್ಸಾಕ್ಟ್ಲಿ ಹಾಫ್ ಆಫ್ ದಿಸ್ ರೇಡಿಯಸ್ ಆಫ್ ಕರ್ವೇಚರ್ ಅಲ್ವಾ? ಫೋಕಲ್ ಲೆಂತ್ ಡಿಸ್ಟೆನ್ಸ್ ಏನಿದೆಯೋ ಎಕ್ಸಾಕ್ಟ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಡಿಸ್ಟೆನ್ಸ್ನ ಎಕ್ಸಾಕ್ಟ್ ಹಾಫ್, ರೈಟ್? ದ್ಯಾಟ್ ಮೀನ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಾಯ್ತು ಹಾಗಿದ್ರೆ? ಇದು ಹಾಫ್ ಅಂತ ಹೇಳಿದರೆ ಎಕ್ಸಾಕ್ಟ್ ಹಾಫಲ್ಲಿ ಲೈ ಆಗಿದೆ ಫೋಕಲ್ ಲೆಂತ್ನ ಡಿಸ್ಟೆನ್ಸ್ ಅಂತ ಹೇಳಿದರೆ, ಹೌ ವಿ ಕ್ಯಾನ್ ರೈಟ್? ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಈಕ್ವಲ್ಸ್ ಟು 2f. ಕ್ಲಿಯರ್? ಅಥವಾ ಫೋಕಲ್ ಲೆಂತ್ ಇರೋವಂಥದ್ದು ಎಕ್ಸಾಕ್ಟ್ ಹಾಫ್ ಡಿಸ್ಟೆನ್ಸಲ್ಲಿ, ಎಕ್ಸಾಕ್ಟ್ ಹಾಫ್ ಅಂತ ಹೇಳಿದರೆ ಯು ಕ್ಯಾನ್ ರೈಟ್ ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು ಹಾಫ್ ಆಫ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಡಿವೈಡೆಡ್ ಬೈ 2. Focal length, this length is exactly half of this radius of curvature. Both the case, here also, focal length, this length is exactly half of this complete length, radius of curvature na distance ಏನಿದೆಯೋ exactly half ಇರುತ್ತೆ focal length. So how you can write that in terms of formula? F is equal to R by 2 ಅಥವಾ radius of curvature R is equals to 2 times of F. ಕ್ಲಿಯರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, MCQs ಅಥವಾ ಇದಕ್ಕೆ. ಅಥವಾ ವಾಟ್ ಡು ಯು ಮೀನ್ ಬೈ ಫೋಕಲ್ ಲೆಂತ್? ಗಿವ್ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಆ್ಯಂಡ್ ಫೋಕಲ್ ಲೆಂತ್ ಅಂತಲೂ ಕೇಳ್ತಾರೆ ಎಕ್ಸಾಮಿನೇಷನ್ಸಲ್ಲಿ. ಸೊ ಫೋಕಲ್ ಲೆಂತ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್. ಸೊ ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್, ಯಾವುದ್ರ ಬಿಟ್ವೀನ್? ಪೋಲ್ ಆ್ಯಂಡ್ ಫೋಕಸ್ ಆರ್ ಪ್ರಿನ್ಸಿಪಲ್ ಫೋಕಸ್ ಆಫ್ ದ ಸ್ಪೆರಿಕಲ್ ಮಿರರ್. ಕ್ಲಿಯರ್? ಹೋಪ್ ದಿಸ್ ಇಸ್ ಕ್ಲಿಯರ್ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಟರ್ಮ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಅಬೌಟ್ the focal length. Now next, if you move on to the next slide, ಇವಾಗ ಹೇಳಿದೆ the relation between focal length and which one? Radius of curvature. ಇದರ ರಿಲೇಷನ್ ಏನಂತ ಗೊತ್ತಾಯಿತು. ಹಾಗೆ ಅದರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಹೇಳಿದೆ. ಯಾವ ರೀತಿಯಾಗಿ ಕೇಳ್ತಾರೆ? ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ಮಿರರ್ ಈಸ್ 20 ಸೆಂಟಿಮೀಟರ್. ವಾಟ್ ಈಸ್ ಇಟ್ಸ್ ಫೋಕಲ್ ಲೆಂತ್? ಸಿ ವಾಟ್ ಈಸ್ ಗಿವನ್. ಯಾವುದೇ ಪ್ರಾಬ್ಲಮ್ ಕೊಟ್ಟರು ಫಸ್ಟಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ, ಯು ಹ್ಯಾವ್ ಟು ರೈಟ್ ದ ಗಿವನ್. ವಾಟ್ ಈಸ್ ಗಿವನ್ ಹಿಯರ್? ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ಮಿರರ್ ಇಸ್ 20 ಸೆಂಟಿಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಆರ್ ಇಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ರೈಟ್? ವಾಟ್ ಈಸ್ ದ ಫೋಕಲ್ ಲೆಂತ್? ವಾಟ್ ಈಸ್ ಇಟ್ಸ್ ಫೋಕಲ್ ಲೆಂತ್? ಸ್ಮಾಲ್ ಲೆಟರ್ ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಈಸ್ ಇಟ್? ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಿಂಪಲ್ ಫಾರ್ಮುಲಾ ಗೊತ್ತಿದೆ, ರಿಲೇಷನ್ ಬಿಟ್ವೀನ್ ಆರ್ ಆ್ಯಂಡ್ ಎಫ್ ಗೊತ್ತಿದೆ, ರೈಟ್? ಆರ್ ಇಸ್ ಈಕ್ವಲ್ಸ್ ಟು 2f. ಬಟ್ ಇಲ್ಲಿ ಕೇಳಿರೋದು ಯಾವುದು? ಫೋಕಲ್ ಲೆಂತ್ ಕೇಳಿದ್ದು. ರಿಅರೇಂಜ್ ಮಾಡ್ಕೊಳ್ಳಿ. ಎಫ್ ಇಸ್ ಈಕ್ವಲ್ಸ್ ಟು, ಬೇಕಾಗಿರೋಂಥದ್ದು ಎಫ್, ಕೀಪ್ ಇಟ್ ದೇರ್ ಇಟ್ ಸೆಲ್ಫ್. ಬ್ರಿಂಗ್ ದಿಸ್ 2 ಟು ದ ಅದರ್ ಸೈಡ್. 2 ಇಂಟು ಎಫ್ ಇತ್ತು, ಸೊ ಇಂಟು 2 ಇದ್ದದನ್ನ ಈ ಕಡೆ ತಂದಾಗ ಡಿವೈಡ್ ಬೈ 2 ಆಯಿತು. ಸೊ ಎಫ್ ಇಸ್ ಈಕ್ವಲ್ಸ್ ಟು ಆರ್ ಡಿವೈಡೆಡ್ ಬೈ 2 ಆಯಿತು, ರೈಟ್? ನಾವು ಸಬ್ಸ್ಟಿಟ್ಯೂಟ್. ಎಫ್ ಇಸ್ ಈಕ್ವಲ್ಸ್ ಟು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? ಇಟ್ ಈಸ್ 20. 20 ಡಿವೈಡೆಡ್ ಬೈ 2. ವಾಟ್ ಈಸ್ ದ ಆನ್ಸರ್? 2 only 2 10s. ಸೊ 10. ಇಷ್ಟು ಬರೆದ್ರೆ ಸಾಕಾ? ಯೂನಿಟ್. ವಾಟ್ ಈಸ್ ದ ಯೂನಿಟ್? 10 centimeters. So this is the answer. So therefore you have to write the sentence also. Therefore the focal length of the spherical mirror is how much, students? It is 10 is 10
ಸೆಂಟಿಮೀಟರ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಕಂಪ್ಲೀಟ್ ಆನ್ಸರ್. ಇಷ್ಟು ಬರೆದ್ರೆ 1 ಮಾರ್ಕ್ಸು 2 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸಿಗೆ ಕೇಳಿರ್ತಾರೋ ಅಷ್ಟು ಮಾರ್ಕ್ಸ್ ಯು ವಿಲ್ ಗೆಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ನೆಕ್ಸ್ಟ್ similar problem, let me give an homework. Find the focal length of a convex mirror whose radius of curvature is 32 centimeter. So ಏನು ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ರೇಡಿಯಸ್ ಆಫ್ ಕರ್ವೇಚರ್ 32 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಂದು ಪ್ರಾಬ್ಲಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ, ಇಟ್ ಈಸ್ ಸಿಮಿಲರ್ ಟು ದ್ಯಾಟ್ ಪ್ರಾಬ್ಲಮ್. ಗಿವನ್ ಬರೆದ್ರಾಯ್ತು, ದೆನ್ substituting in the formula you will get the answer, and let me know how much answer you get. ಎಷ್ಟು ಆನ್ಸರ್ ಸಿಕ್ಕಿದೆ you can comment. okay, so ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ we will solve it in the next class and further we will move on to the next topics. so next ಕ್ಲಾಸಿಗೆ ಬರೋದಕ್ಕಿಂತ ಮುಂಚೆ ಯಾವ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರಾಗಿ ಮೈಂಡಲ್ಲಿ ಇರಬೇಕು, ಟರ್ಮ್ಸ್ ರಿಲೇಟೆಡ್ ಟು ಸ್ಪೆರಿಕಲ್ ಮಿರರ್ಸ್ ಏನಿವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಎಲ್ಲ ಟರ್ಮ್ಸು ಕ್ಲಾರಿಟಿನಲ್ಲಿ ತಲೆಯಲ್ಲಿ ಹಾಗೆ ಕೂತಿರಬೇಕು. ಅದೇ ರೀತಿ ಫೋಕಸ್ ಅಂದ್ರೇನು, ಪ್ರಿನ್ಸಿಪಲ್ ಫೋಕಸ್ ಅಂದ್ರೇನು, ಫೋಕಲ್ ಅಂತಂದ್ರೇನು ಎಲ್ಲ ಹೇಳಿದೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಫರ್ದರ್ ಸ್ಟಡೀಸ್ ಆ್ಯಂಡ್ ಫರ್ದರ್ ಕ್ಲಾಸಸ್. ಅದಿಷ್ಟು ಟರ್ಮ್ಸ್, ಫೋಕಲ್ ಅಂತಂದ್ರೇನು, ಎಲ್ಲಿರುತ್ತೆ ಕಾನ್ಕೇವ್ ಮಿರರಲ್ಲಿ, ಕಾನ್ವೆಕ್ಸ್ ಮಿರರಲ್ಲಿ ಎಲ್ಲಿರುತ್ತೆ, ಇದಿಷ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಗೊತ್ತಿದೆಯೋ ಫುಲ್ ಮಾರ್ಕ್ಸ್ ಇಸ್ ಗ್ಯಾರಂಟೀಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಇವತ್ತೇನಾಗಿದೆಯೋ ಅದನ್ನು ಹಾಗೆ ಕಲಿತಾ ಇವತ್ತೇ ಕಲೀರಿ, ನಾಳೆ ಇಟ್ಟರೆ ಇಷ್ಟಿಷ್ಟು ಟಾಪಿಕ್ಸ್ ಏರ್ತಾ ಹೋಗುತ್ತೆ. ಕಲಿಯೋದಕ್ಕೆ ನಿಮಗೆ ಕಷ್ಟ. ಇವತ್ತೇನಾಗಿದೆಯೋ ಇವತ್ತೇ ಕಲಿತು ಮುಗಿಸಿಬಿಡಿ. ಸೊ ನಾಳೆ ಟೆನ್ಷನ್ ಇರಲ್ಲ ಅಲ್ವಾ. ಸೊ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.